ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಾನು ಸಂಜೆ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಇಲ್ಲಿ ಚೌಡಮ್ಮನ ದೇವಸ್ಥಾನದಲ್ಲಿ ಜಾತ್ರೆ ಐತೆ, ಅದಕ್ಕೋಸ್ಕರ ಅವರು ಕರಗ ಮಾಡ್ತಾರೆ. ನಮ್ಮನೆಗೂ ಬರ್ತಾರೆ ಕರಗ, ಅಂದರೆ ನಮ್ಮ ರೋಡಲ್ಲೂ ಬರ್ತಾರೆ ಕರಗ ಬಂದು. ಇವತ್ತು ಬಂದು ಅವರು ಅರ್ಶಿನ ಕುಂಕುಮ ಏನೋ ಇಲ್ಲಿ ಬಂದು ತೊಗೊಂಡೋಗ್ತಾರಂತೆ. ಇವತ್ತು ಬರ್ತಾರೆ, 8 ಗಂಟೆಗೆ ಬರ್ತಾರೆ. ಇವಾಗ ಟೈಮಿಂಗ್ಸ್ ಬಂದು 7:30 ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಸ್ಕಿಪ್ಟ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ, ತುಂಬ ಚೆನ್ನಾಗಿರತ್ತೆ. ಇದೇ ಫಸ್ಟ್ ನಮ್ಮನೆಗೆ ಬಂದು ಅಂದರೆ ಕರಗ ಮಾಡ್ತಾರಲ್ವ, ಅವ್ರು ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋಗ್ತಾರೆ ನಮ್ಮನೇಲಿ ಬಂದು. ಯಾವ ಥರ ಇರುತ್ತೆ ಅನ್ನೋದು ನನಗೂ ಏನೂ ಗೊತ್ತಿಲ್ಲ. ಇದೇ ಮೊದಲನೇ ಸಲ ನೋಡ್ತಾ ಇರೋದು. ವಿಡಿಯೋ ತುಂಬ ಚೆನ್ನಾಗಿರತ್ತೆ, ಎಂಡ್ವರೆಗೂ ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ. ಇವತ್ತು ನೋಡಿ ಚೌಡಮ್ಮನಿಗೆ ಪೂಜೆ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ದೇವರು ಬಂದು. ಇವತ್ತು ಸಂಜೆ ಮೇಲೆ ಇವತ್ತು ನಮ್ಮ ಅತ್ತಿಗೆಯವರು ಬರ್ತಾವ್ರೆ. ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬಂದು ಅಡುಗೆಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅರ್ಧ ರೆಡಿ ಆಗೈತೆ ಅಷ್ಟೇ, ಇನ್ನು ಅರ್ಧ ರೆಡಿ ಮಾಡ್ಕೊಬೇಕು. ಇಡ್ಲಿ ಚಟ್ನಿ, ಕೆಂಪು ಚಟ್ನಿ ಮತ್ತು ಉದ್ದಿನ ವಡೆ, ಚಿತ್ರಾನ್ನ, ಇನ್ನೇನು ಮಾಡ್ತಾಯಿದ್ದೀವಿ, ಅಕ್ಕಿ ರೊಟ್ಟಿ ಚಟ್ನಿ, ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಅರ್ಧ ರೆಡಿ ಆಗೈತೆ, ಇನ್ನು ಅರ್ಧ ರೆಡಿ ಮಾಡ್ಕೊಬೇಕು. ಯಾಕಂದರೆ ಇನ್ನೇನು ಅಲ್ಲಿಂದ ಬರ್ತಾರಲ್ವ, ಅದಕ್ಕೋಸ್ಕರ ರೆಡಿ ಆಗಬೇಕಾಗಿತ್ತು. ಇವಾಗ ರೆಡಿಯಾಗಿ ಇದ್ವಿ, ಎಷ್ಟೊತ್ತಿಗೆ ಬರ್ತಾರೋ ನೋಡಬೇಕು. ಪೂಜೆಗೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಪೂಜೆಗೆ ಹಣ್ಣು ಮತ್ತು ಹೂವು, ಎಲೆ, ಅಡಿಕೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಣ್ಣು ಎಲೆ, ಅಡಿಕೆ, ಹೂವು ಎಲ್ಲ ಐತೆ. ಇನ್ನು ಕಾಯಿ ಎಲ್ಲ ತಂದು ರೆಡಿ ಮಾಡ್ಕೊಂಡಿದ್ದೀವಿ. ಇವತ್ತು ಕಡಲೆಬೇಳೆ ವಡೆ ಸುಡ್ತಾ ಇದ್ದೀನಿ. ಈ ವೀಕಲ್ಲಿ ಬಂದು ನಾನು 2 to 3 ಟೈಮ್ಸೇ ಮಾಡಿಬಿಟ್ವಿ. 10 ದಿವಸದಿಂದ ಒಂದು 3 ಸಲ ಮಾಡಿಬಿಟ್ಟಿದ್ದೀವಿ. ಮಾಡಿದ್ರೆ ಒಂದು ಅಡುಗೆ ಮಾಡ್ತಾನೆ ಇರ್ತೀವಿ, ಇಲ್ಲಾಂದರೆ ಮಾಡೋದೇ ಇಲ್ಲ. ನಾವು ವಡೆ ಮಾಡಿ ತುಂಬ ತಿಂಗಳುಗಳೇ ಆಗೋಯ್ತು. ಇವತ್ತು ಬಂದು ಈ 10 ಡೇಸಲ್ಲಿ ಬಂದು ಮಿನಿಮಮ್ 3 to 3 ಟೈಮ್ಸ್ ಮೇಲೆ ಮಾಡಿಬಿಟ್ಟಿದ್ದೀವಿ. ವಡೆ ಸುಡ್ತಾ ಇದ್ವಿ. ಸ್ವಲ್ಪ ಆನಿಯನ್ ಕಮ್ಮಿ ಹಾಕಿ ಮಾಡಿಕೊಂಡ್ರೆ ಎಣ್ಣೆ ಕಮ್ಮಿ ಎಳಿಯತ್ತೆ. ನಾನು ನೋಡಿರೋ ಪ್ರಕಾರ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಎಣ್ಣೆ ಎಳಿಯತ್ತೆ. ಇದೊಂದು ಸ್ವಲ್ಪ ಟಿಪ್ಸ್ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಒಬ್ಬೊಬ್ರು ಹೇಳ್ತಾ ಇದ್ರು ತುಂಬ ಎಣ್ಣೆ ಎಳಿಯತ್ತೆ ಕಡಲೆಬೇಳೆ ವಡೆಗೆ ಅಂತ ಇದ್ರು. ಸ್ವಲ್ಪ ಆನಿಯನ್ ಕಮ್ಮಿ ಇದ್ದರೆ ಕಮ್ಮಿ ಎಳಿಯತ್ತೆ. ಇವತ್ತು ಅಕ್ಕಿ ರೊಟ್ಟಿ ಸುಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ವಡೆ ಸುಡ್ಕೊತಾ ಇದ್ದೀನಿ. ಇವತ್ತು ರಾತ್ರಿ ಊಟಕ್ಕೆ ಇಡ್ಲಿ ರೆಡಿ ಆಗೈತೆ. ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿ ಅಂತೂ ಒಟ್ಟಿನಲ್ಲಿ ನನ್ನ ಫೇವ್ರೇಟ್ ಅನ್ಬೋದು. ಕೆಂಪು ಚಟ್ನಿ ನನ್ನ ಮಗಳಿಗಂತೂ ತುಂಬ ಇಷ್ಟ. ಕೆಂಪು ಚಟ್ನಿ ಬಂದು ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಇನ್ನು ದೇವರು ಅವರು ಜಾತ್ರೆ ಮಾಡ್ತಾರಲ್ವ, ದೇವ್ರು ಬರೋದು ಇವತ್ತು ಬರ್ಬೋದು ನಮ್ಮನೆ. ಅಲ್ಲಿ ಇಕ್ಕಿದ್ದೀನಿ ನೋಡು, ಶೋಕೇಸ್
ಮಂಗಳ ನೀರಾಜನಂ ದರ್ಶಯಾಮಿ. ಸರ್ ಬಂದ್ಬಿಡಿ ಸರ್. ಬನ್ನಿ. ಓಡಕ್ಕಿದ್ದೆ ಹೀಗೆ ಮಾಡೋದು. ಹೌದಾ, ಅಲ್ಲಿ ಚೌಡೇಶ್ವರಿಗೆ ಒಂದು ನೀರು ನಿಲ್ಲಿಸ್ಕೊಂಡು ಹಾಕೊಡಿ ಸರ್. ಅಲ್ಲೇ ಅಲ್ಲಿ ಚೌಡೇಶ್ವರಿಗೆ ಒಂದು ನಿಲ್ಲಿಸ್ಕೊಂಡ್ಬಂದು. ಹೌದಾ, ಅಲ್ಲೊಂದು ಇಲ್ಲ ನಿಲ್ಲಿಸ್ಕೊಂಡು ಅಷ್ಟೊಂದಿಗೆ ಅವಳೇ ಬರ್ಬೇಕಾಯ್ತು. ನುಗ್ಗೋಳು ನೀನು. ಬಡ್ಡೆಗೆ ನಾಳೆ ಜಾತ್ರೆ ಬಂದು ಚೌಡಮ್ಮನ ಜಾತ್ರೆ. ಅಂದರೆ ಚೌಡಮ್ಮನ ಜಾತ್ರೆ ಅವ್ರ ಮನೆಯವರು ಬಂಡೆ ಮಾರಮ್ಮನ ಮತ್ತು ಗಂಗಮ್ಮನ ಕರೆಸಿ ಜಾತ್ರೆ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಮನೆ ಹತ್ರನೂ ಚೌಡಮ್ಮ ಮತ್ತು ಗಂಗಮ್ಮ ಬಂದು ಈಡ್ಗೆ ಹಾಕಿಸ್ಕೊಂಡು ಹೋದ್ರು. ಇವಾಗ ಊಟ ಮಾಡ್ತಾ ಇದ್ದೀವಿ, ಇಡ್ಲಿ ಚಟ್ನಿ ಚಿತ್ರಾನ್ನ ಎಲ್ಲ. ಇವಾಗ ಬಂದು ಬಳೆ ಶಾಸ್ತ್ರ ಇರುತ್ತೆ. ಇಲ್ಲಿ ಬಂದು ಬಳೆ ಶಾಸ್ತ್ರ ಮಾಡ್ತಾವ್ರೆ. ಅಂದರೆ ಬೇರೆಯವ್ರ ಮನೇಲಿ ಇದ್ದಿರೋದು, ಅಲ್ಲಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲೇ ನಮ್ಮ ಮನೇಲೇ ಮಾಡೋಣ, ಚೌಡಮ್ಮ ಇತ್ತಲ್ವ, ಅದಕ್ಕೋಸ್ಕರ ಇಲ್ಲೇ ಅರಿಶಿನ ಕುಂಕುಮ ತೊಗೊಂಡು ಇಲ್ಲೇ ಬಳೆ ಶಾಸ್ತ್ರ ಇರೋದು. ಇವ್ರು ಬಂದು ಐನೋರು ಬಂದು ಬೆಂಗಳೂರಲ್ಲಿ ಬಂಡೆ ಮಾರಮ್ಮನ ದೇವಸ್ಥಾನ ಐನೋರು, ಅವರು ಬಂದು ಅಲ್ಲಿ ಇಲ್ಲಿ ಬಂದು ಜಾತ್ರೆ ನಡೆಸ್ಕೊಡ್ತಾವ್ರೆ. ಮತ್ತು ಇವತ್ತು ಶನಿವಾರ ಬಂದು ಕರ್ಗ. ಫಸ್ಟ್ ಕರ್ಗಾಗೆ ಫಸ್ಟು ಅರಿಶಿನ ಕುಂಕುಮ ತೊಗೊಂಡು ಬಳೆ ಶಾಸ್ತ್ರ ಮಾಡ್ತಾರೆ. ಬಳೆ ಶಾಸ್ತ್ರ ಆದಮೇಲೆ ಹಸಿ ಕರ್ಗ ಆಗುತ್ತೆ. ಇಲ್ಲೇ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಯಾರು ಸ್ಕಿಪ್ಟ್ ಮಾಡಿದ್ರೆ ಪ್ಲೀಸ್ ವಾಚ್ ಮಾಡಿ. ಎಲ್ಲ ತರ ದಾರ ಇದ್ರೆ ಕೂಡ ವೈಟ್ ದಾರ ಇದೆ. ಅದಕ್ಕೆ ಬರ್ತಾರೆ ಕಡಿ ಬೆಳಕು
ಬಳೆ ಶಾಸ್ತ್ರ ಎಲ್ಲ ಆಯಿತು. ಆಮೇಲೆ ನಮಗೂ ಬಳೆ ತೊಡಿಸಿದ್ರು. ಅಂದರೆ ಅವರು ಬನ್ನಿ ಹೆಣ್ಮಕ್ಳಿಗೆ ಬಳೆ ಹಾಕ್ತೀವಿ ಅಂದರು. ನಾವು ಎಲ್ಲರೂ ಬಳೆ ಹಾಕಿಸ್ಕೊಂಡ್ವಿ. ಒಂಥರ ಖುಷಿ ಆಯಿತು. ಯಾವಾಗೂ ನಾವು ನೋಡಿರಲಿಲ್ಲ ಈ ಥರ ಎಲ್ಲ ಈ ಥರ ಮಾಡ್ತಾರೆ, ಈ ಥರ ಬಳೆ ಶಾಸ್ತ್ರ ಮಾಡ್ತಾರೆ ಅನ್ನೋದು ನಾವು ಯಾವಾಗೂ ನೋಡಿರಲಿಲ್ಲ. ಇದೇ ಮೊದಲನೇ ಸಲ. ಒಂಥರ ನೋಡಿ ಖುಷಿ ಆಯಿತು. ನಾವು ಬಳೆ ಹಾಕಿಸ್ಕೊಂಡಿರೋದು ಒಂಥರ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು. ಒಂಥರ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ದೇವ್ರದ್ದು ಒಂದು ಪಾಸಿಟಿವ್ ಎಷ್ಟು ಇರುತ್ತೆ ಅನ್ನೋದೇ ನಮಗೂ ಒಂದೊಂದು ಸಲ ಗೊತ್ತೇ ಆಗೋಲ್ಲ. ಅಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲೂ ಅಷ್ಟೇ. ನಾವು ಹಾಕ್ಕೊತಾ ಇದ್ದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸೇ ಕಾಣಿಸ್ತಾ ಇತ್ತು ನಮಗೂ.
ಭಾಗವಂತ ಧರ್ಮದೇವತೆ ಆದಿಶಕ್ತಿ ಅನ್ನಪೂರ್ಣ ಆದ್ರೆ ಅಖಿಲಾಂಡೇಶ್ವರಿ ಶರಣೋ ಶರಣೋ ಮಮ್ಮ ನನ್ನ ತಾಯಿ ನಿನಗೆ ಶರಣೋ ಶರಣೋ ಮಮ್ಮ. ಕಳಸ ಮಾಡುವೆವಮ್ಮ ಆ ಕಳಸದಲ್ಲಿ ಕರಗವು ಹಾಡುವೆವಮ್ಮ. ಕಳಸ ಮಾಡುವೆವಮ್ಮ ಆ ಕಳಸದಲ್ಲಿ ಕರಗವು ಹಾಡುವೆವಮ್ಮ. ಅಮ್ಮ ಪರಮೇಶ್ವರಿ ಇವತ್ತು ಎಲ್ಲ ಚೆನ್ನಾಗಾಯಿತು. ಇವತ್ತು ನಾಳೆ ಜಾತ್ರೆ ಬಂದು ಇವತ್ತು ನಾಳೆ ಇರೋದು. ಇವತ್ತು ಬಂದು ಕರಗ ಇರುತ್ತೆ, ನಾಳೆ ಬಂದು ಜಾತ್ರೆ ಮಾಡ್ತಾರೆ ಅವರು. 2 ದಿವಸ ಜಾತ್ರೆ ಇರೋದು. ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಹೋಗಿದ್ರು. ಇವತ್ತು ನಾಳೆ ಮಾಡ್ತಾರೆ. ಇವತ್ತು ಇನ್ನು ನಾಳೆ ಯಾವಾಗ ಹೋಗ್ತೀವ ಇನ್ನೂ ಗೊತ್ತಿಲ್ಲ. ಏನಿವಾಗ ಎಲ್ಲ ದೇವಸ್ಥಾನದಲ್ಲೂ ಜಾತ್ರೆ ಇರುತ್ತೆ, ನೋಡೋಕೆ ಚೆನ್ನಾಗಿರತ್ತೆ. ಮೊನ್ನೆ ಎಲ್ಲ ಗ್ರಾಮದಮ್ಮನ ಜಾತ್ರೆ ಅಪ್ಲೋಡ್ ಮಾಡಿದೆ, ತಿರ್ಗಾ ಮಹೇಶ್ವರಮ್ಮನ ಜಾತ್ರೆ ಅಪ್ಲೋಡ್ ಮಾಡಿದೆ, ಇವಾಗ ಇಲ್ಲಿ ಚೌಡಮ್ಮನ ಜಾತ್ರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜನ ಅನ್ಕೊಬೋದು ಏನೆಲ್ಲ ಬರೀ ದೇವ್ರದ್ದೇ ಅಪ್ಲೋಡ್ ಮಾಡ್ತಾರೆ ಅನ್ನೋದು. ನಾರ್ಮಲ್ ಲಾಗ್ಸ್ ಎಲ್ಲ ಐತೆ. ನನಗೆ ವಿಡಿಯೋ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋದು ತುಂಬ ಕಷ್ಟ ಆಗ್ತೈತೆ, ಆಗ್ತಾನೇ ಇಲ್ಲ.
ಮೈನ್ ಯಾವ್ದ್ಯಾವುದು ಮೈನ್ ಐತೆ ಅದು ಮಾತ್ರ ಅಪ್ಲೋಡ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಆದಷ್ಟು ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಕುಕ್ಕಿಂಗ್ದು ನಾರ್ಮಲ್ ಲಾಗ್ಸ್ ಎಲ್ಲ ಐತೆ, ತುಂಬ ಲಾಗ್ಸ್ ಐತೆ. ಅದನ್ನು ನೋಡ್ಕೊಂಡು ಇದೆಲ್ಲ ಆದಮೇಲೆ ಅದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಆದಷ್ಟು ಇರೋದು ಮೈನ್ ಜಾತ್ರೆದು ಏನೇನು ವೈಭವಲಕ್ಷ್ಮಿ ಪೂಜೆ ಎಲ್ಲ ಏನೇನು ಮಾಡ್ತಾ ಇದ್ದೀವೋ ಅದೆಲ್ಲ ಮೈನ್ ಅಪ್ಲೋಡ್ ಮಾಡ್ತಾ ಇದ್ದೀನಿ 2 ಡೇಸ್ಗೊಂದ್ಸಲ. ಯಾವಾಗ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೆ, ಇವಾಗ ರೀಸೆಂಟಾಗಿ ನಾನು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಒನ್ ಡೇ ಬಿಟ್ಟು ಒನ್ ಡೇ ಅಪ್ಲೋಡ್ ಮಾಡ್ತಾ ಇದ್ದೆ. ತಿರ್ಗಾ ಇವಾಗ ಡೈಲಿ ಬಿಟ್ಟು ಡೈಲಿನೂ ಅದು ಸ್ವಲ್ಪ ಕಷ್ಟ ಆಗ್ತಾಯಿದೆ. 3 ದಿವಸಕ್ಕೆ 4 ದಿವಸಕ್ಕೆ ಆ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದಷ್ಟು ನೋಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಎಲ್ಲ ವೀಡಿಯೋಸ್ ಬಂದು. ವೈಭವಲಕ್ಷ್ಮಿ ಪೂಜೆ ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ, ತುಂಬ ಚೆನ್ನಾಗೈತೆ. ವೈಭವಲಕ್ಷ್ಮಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಫಸ್ಟ್ನೇ ವಿಡಿಯೋ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಇನ್ನೇನು ವರಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬರ್ತಾಯಿದೆ, ಎಲ್ಲ ಪ್ರಿಪೇರ್ ಮಾಡ್ಕೊಬೇಕು. ಸ್ಯಾರಿ ತರಬೇಕು ವರಲಕ್ಷ್ಮಿ ಹಬ್ಬಕ್ಕೆ, ಇನ್ನು ಯಾವಾಗ ಹೋಗ್ತಾ ಇರೋದು ಅನ್ನೋದು ಗೊತ್ತಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.